ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿನ್ನಿದನ್ನು ಸ್ವಲ್ಪ ಮದುವೆ ಫೋಟೋದಷ್ಟು ಅದ ನೋಡ್ರಿ, ಹಾಗೆ ಹಾಕಿದ್ದೀನಿ ಒಂದು 3-4 ಫೋಟೋ. ಯಾಕಂದ್ರೆ ಅಲ್ಲಿ ಸ್ಟೇಜ್ ಮೇಲೆ ನಂಗೆ ಸರಿಯಾಗಿ ವೀಡಿಯೋಸ್ ಮಾಡ್ಕೊಳಕ್ಕೆ ಆಗಲಿಲ್ಲ ರೀ. ಮತ್ತು ಯಾರ್ಯಾರು ನನ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ನೋಡಿರಿ, ಇವೆಲ್ಲ ಫೋಟೋಸ್ಗಳು ಇವೊಂದು ಸ್ವಲ್ಪ ಬಿಟ್ಟಿದ್ದು ರೀ, ಅದಕ್ಕೆ ಈಗ ಹಾಕಿದ್ದೀನಿ ರೀ. ಇದು ನೋಡಿರಿ, ಇದು ನನ್ನ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ನನ್ನ ಮಗಳು ಊರಿಂದ ಬಂದ್ಲು ರೀ, ಬೆಂಗಳೂರಿಂದ. ಅದು ಅರ್ಜೆಂಟ್ ಕೆಲಸ ಐತ್ರಿ, ಹೋಗ್ಬೇಕಂತದಕ್ಕೆ ರೆಡಿಯಾಗಿ ಕೂತಿದ್ದಾಳ್ರಿ. ನಾವು ಸ್ವಲ್ಪ ಪಾಸ್ಪೋರ್ಟ್ ವೆರಿಫಿಕೇಷನ್ ಸಲುವಾಗಿ ಟಿಳಕವಾಡಿ ಬ್ರ್ಯಾಂಚಿಗೆ ಹೋಗ್ತಾಯಿದ್ವಿ, ಪೊಲೀಸ್ ಸ್ಟೇಷನ್ ಕಡೆ ರೀ. ರೆಡಿಯಾಗಿ ಕೂತಿದ್ದಾಳ್ರಿ, ನಾ ರೆಡಿ ಆಗ್ತಾಯಿದ್ದೆ. ಮತ್ತು ಆಕಿ ಫ್ರೆಂಡ್ ಮ್ಯಾರೇಜ್ ಇದೆ ಅಂತದ್ದು ಗಿಫ್ಟ್ ಪ್ಯಾಕೆಟ್ ಒಂದು ಬಂದಿತ್ತು ರೀ. ಅದನ್ನೊಂದು ರ್ಯಾಪರ್ ಮಾಡಿ ಎಲ್ಲ ಪ್ಯಾಕೇಜ್ ಗಿಫ್ಟ್ ಪ್ಯಾಕೆಟ್ ರೆಡಿ ಮಾಡಬೇಕಾಗಿತ್ತು ರೀ. ಅದಕ್ಕೆ ಅದನ್ನೊಂದು ತೊಗೊಂಡು ಹೋಗೋಣ ಅಂತ ಅದನ್ನೊಂದು ಎಲ್ಲ ಬಾಕ್ಸ್ನಾಗ ರೆಡಿ ಮಾಡ್ಕೊಳಕತ್ತಿದ್ಲ ನೋಡ್ರಿ. ಅಲ್ಲೇ ತೆಗಿತಾರೆ ನೋಡಿ, ಇಲ್ಲೇ. ಮತ್ತು ನಾನು ರೆಡಿಯಾಗಿ ಬಂದ್ರಿ, ಈಗ ಇಬ್ಬರು ಸೇರಿ ಹೋಗ್ತಾ ಇದ್ದೀವಿ ನೋಡ್ರಿ. ಇನ್ನೊಬ್ಬಕ್ಕೆ ಮಗಳು ಬಂದಾಳ್ರಿ, ಮತ್ತು ಪಾಸ್ಪೋರ್ಟ್ಸ್ ಎಲ್ಲ ಹೊಂಟೇವಿ ನೋಡ್ರಿ. ಹಿಂಗೆ ನೋಡ್ರಿ ನಮ್ಮ ಮನ್ಯಾಗ ಇಬ್ಬರು ಸೇಮ್ ಅನಿಸ್ತಾರೆ ನೋಡಿದ ತಕ್ಷಣ, ಬಟ್ ಡಿಫ್ರೆಂಟ್ ಇದ್ದಾರೆ. ನೀವು ಸ್ವಲ್ಪ ನೋಡ್ರಿ ಯಾರು ಆಕಿ ಪಾಪನ ಎತ್ಕೊಂಡು ಬಂದಿರ್ತಾಳ್ರಿ, ಈಕಿ ಬ್ಯಾಗ್ ಹೊತ್ಕೊಂಡು 5 ಲಕ್ಷ ಕೊಟ್ಟು ನೋಡ್ರಿ. ಆಟೋಗೆ ಫೋನ್ ಮಾಡಿ ಬರೋಕೆ ಹೇಳಿದ್ವಿ ರೀ. ಆಟೋ ಬಂತು ರೀ ಮನೆ ಹತ್ರನ. ಮತ್ತೀಗ ಟಿಳಕವಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ರೀ ಇಬ್ಬರು. ಇಲ್ಲಿ ಕೆಲವೊಂದಾಗಿನ ಪೇಪರ್ಸ್ ಜೆರಾಕ್ಸ್ ಮಾಡಿಸ್ಕೊಳ್ಳೋದಿತ್ತು ರೀ. ಅದಕ್ಕೆ ಇಲ್ಲೊಂದು ಅಂಗಡಿಗೆ ಮನೆ ಹತ್ರ ಸ್ವಲ್ಪ ಆಟೋ ನಿಂದ್ರಿಸಿ ಜೆರಾಕ್ಸ್ ಮಾಡೋಕೆ ಹೋಗಿದ್ದಾಳ್ರಿ. అయితే ಈಗ ಮಾಡ್ಸ್ಕೊಂಡು ಬಂದ್ಲ ನೋಡ್ರಿ, ಜೆರಾಕ್ಸ್ ಮಾಡ್ಸ್ಕೊಂಡು ಬರ್ಲಿಕ್ಕತ್ತಾಳ್ರಿ. ಇಲ್ಲಿ ಟಿಳಕವಾಡಿ ಪೊಲೀಸ್ ಸ್ಟೇಷನ್ಗೆ ಬಂದೀವಿ ರೀ ವೆರಿಫಿಕೇಷನ್ ಸಲುವಾಗಿ. ಬಟ್ ಅವ್ರದ್ದು ನಮ್ಮ ಪಾರ್ವತಿನಗರ ಅಡ್ರೆಸ್ ನೋಡಿ ಇದು ಇಲ್ಲಿ ಬರಲ್ಲ, ಉದ್ಯಮಬಾಗ್ ಬರ್ತದೆ ಅಂತ ಹೇಳಿದ್ದೆ ರೀ. ನಾವು ಮೊದಲನೇ ಸರಿಯಾಗಿ ಕನ್ಫರ್ಮ್ ಮಾಡ್ಕೊಂಡಿಲ್ಲ, ಯಾಕಂದರೆ ಮಗಳಿಗೆ ಫೋನ್ ಬರ್ತಾಯಿತ್ತಂತ್ರಿ. ಅವಳು ಟಿಳಕವಾಡಿಯಿಂದ ಬರ್ತಾಯಿದ್ದೆ ಅಂತ ಇಲ್ಲಿ ತಿಳ್ಕೊಂಡಿದ್ಲು ರೀ. ಬಟ್ ಅದು ಉದ್ಯಮಬಾಗ್ನಿಂದ ಬರ್ತಾಯಿತ್ತಂತ್ರಿ, ಅವ್ರು ಫೋನ್ ಮಾಡಿ ಹೇಳ್ತಿದ್ರಂತ. ಅದ್ರ ಸಲುವಾಗಿ ನಾವೇನು ಮಾಡಿದ್ವಿ, ಮತ್ತು ಇಲ್ಲಿ ಕೇಳಿಕೊಂಡು ಮತ್ತು ಉದ್ಯಮಬಾಗ್ ನಾವು ಟ್ರಾನ್ಸ್ಫರ್ ಮಾಡಿ ಕಳಿಸ್ತೇವೆ ಅಂತ ಹೇಳಿದ್ರಿ. ಬಟ್ ಇಲ್ಲಿ ಬಂದೈತಿ ಇಲ್ಲೋ ಗೊತ್ತಿಲ್ಲ. ಆದರೂ ಹಾಂ ಆಯಿತು ಅಂತ ನಾವು ಹೋದ್ವಿ ರೀ. ಸಂಜೆ ಮಟ್ಟ ಕಳಿಸ್ತೀವಿ ಅಂತ ಹೇಳಿದ್ರಿ ರೀ. ಅದಕ್ಕೆ ಇಲ್ಲಿ ಸ್ವಲ್ಪ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ಮತ್ತು ನಾವು ವಾಪಸ್ ಬಂದೀವಿ ರೀ. ಬೆಳಗ್ಗೆ ಟಿಫನ್ ಮಾಡಿದ್ದಿಲ್ಲಲ್ಲ, ಅದಕ್ಕೆ ಇಲ್ಲಿ ಟಿಫನ್ ಒಂದು ಸ್ವಲ್ಪ ಮಾಡಕ್ಕೆ ಕುಂತೇವೆ ನೋಡ್ರಿ. ಪಿನ್ ಕೋಡ್ ಅಷ್ಟೇ ಐತಲ್ರಿ, ಮಾಡಂತ ಹೇಳ್ಬೇಕಿಲ್ರಿ ಅವ್ರಿಗೆ ಅನ್ನಕತ್ರ ಅವ್ರ. ಚಾ ಬೇಗ ಒಂದಾಯ್ತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕರೆಕ್ಟ್ ಬಂದಿದ್ದೀವಿ ಮಾರ್ನಿಂಗ್. ಇಲ್ಲಿ ಅಕ್ಕಿ ಮಗಳಿಗೆ ಏನು ಬೇಕು ಅಕ್ಕಿನೂ ಟಿಫಿನ್ ತೊಗೊಂಡ್ಲೆ ರೀ. ನನಗೇನು ಬೇಕು ನಾನು ದಹಿ ಪೂರಿ ಇಷ್ಟ ಆಯ್ತು ಅದನ್ನು ತೊಗೊಂಡೆ ರೀ. ಮತ್ತು 2 ಟೀ ಆರ್ಡ್ರ್ ಮಾಡಿದ್ವಿ ರೀ. ಮತ್ತು ಇಬ್ಬರು ಸೇರಿ ನಾಷ್ಟ ಮಾಡಿದ್ವಿ ಮಾರ್ನಿಂಗ್ ಟೈಮ್. ಬೆಳಗ್ಗೆನ ಮನೆ ಬಿಟ್ಟು ಬಂದಿದ್ವಿ ಜಲ್ದಿ. ಮತ್ತು ಆಕಿ ಮಗಳು ಬಂದ್ಲಂದ್ರೆ ಯಾವಾಗಲೂ ನೋಡ್ರಿ ನಾವು ಜಾಸ್ತಿ ಸ್ವಲ್ಪ ಹೊರಗಡೆನೇ ತಿಂತಾ ಇರ್ತೇವೆ ಮಮ್ಮಿ. ಜಾಸ್ತಿ ಅಂತಲ್ಲ, ಯಾವಾಗಾರ ಮಮ್ಮಿ ಏನಾರು ಕೆಲಸ ಇದ್ದಾಗ ಬಂದಾಗ. ಇದು ನೋಡ್ರಿ, ಅಲ್ಲೇ ರೈಲ್ವೆ ಗೇಟು ಹಾಕಿತ್ತು. ನಾವು ಅದನ್ನ ರೈಲ್ವೆ ಗೇಟ್ ಪಾಸ್ ಮಾಡಿ ಹೋಗಬೇಕಾಗಿತ್ತು. ಅದ್ರ ಸ್ವಲ್ಪ ಮತ್ತೆ ಕೂತ್ಕೊಂಡಿವ್ರಿ, ಯಾಕಂದ್ರೆ ರೈಲ್ವೆ ಎಲ್ಲ ಹೋಗಬೇಕಾಗಿತ್ತು. ಇದೆಲ್ಲ ಗೇಟ್ ಓಪನ್ ಮಾಡಿದ್ಮೇಲೆ ಹೋಗೋಣ ಅಂತ ಅದೊಂದು ಕೂತ್ಕೊಂಡೇನಿ ರೀ. ಅದು ರೈಲ್ವೆ ಹೋಗೋದೊಂದು ವಿಡಿಯೋ ಮಾಡ್ಕೊಂಡೇನಿ ನೋಡ್ರಿ. ಇಲ್ಲಿ ಅದು ಗಿಫ್ಟ್ ಪ್ಯಾಕೆಟ್ ತೊಗೊಂಬಂದಿದ್ದೀವಲ್ಲ ರೀ ಆಕೆ ಫ್ರೆಂಡ್ ಮ್ಯಾರೇಜ್ಗೆ, ಅದು ಎಲ್ಲ ಪ್ಯಾಕೇಜ್ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ವಿ ರೀ ಪ್ಯಾಕಿಂಗ್ ಸಲುವಾಗಿ. ಇಲ್ಲಿ ಅಂಗಡಿಗೆ ಬಂದು ಕೊಟ್ಟಿವಿ ನೋಡ್ರಿ ರೆಡಿ ಮಾಡಿಕೊಡಕ್ಕೆ.
ಅದಕ್ಕೆ ಇಲ್ಲೇ ಎಲ್ಲ ಅಂಗಡಿ ಸುತ್ತ ನೋಡಿದ್ರೆ ಎಲ್ಲ ಗಿಫ್ಟ್ ಐಟಮ್ಸ ಭಾಳ ಇದ್ದವು ರೀ, ಎಲ್ಲ ಚಲೋ ಚಲೋ ಇದ್ದು ನೋಡಿರಿ. ಹಾಗೆ ವಿಡಿಯೋ ಮಾಡ್ಕೊಂಡೆ ನಾ ಸ್ವಲ್ಪ ಕೇಳಿದೆ ನಾನು ಯಾವ್ಯಾವ ಎಷ್ಟು ರೇಟ್ ಅಂತ. ಇದು ನೋಡಿರಿ 3000 ಮ್ಯಾಲೆ ಅಂತ್ರಿ ಇದು ಕೃಷ್ಣನ ರಾಧಾನ್. ಎಷ್ಟು ದೊಡ್ಡದು ಎಷ್ಟು ಚೆನ್ನಾಗಿತ್ತು ರೀ. ತುಂಬ ದೊಡ್ಡ ಮನೆ ಇರ್ತಾವಲ್ಲ ರೀ, ಬಂಗ್ಲೆ ಮನೆಯೆಲ್ಲ ಹಾಕಕ್ಕೆ ಚಲೋ ಕಾಣ್ತಾವ್ರಿ ಇವು. ಹಿಂಗಾಗಿ ಸ್ವಲ್ಪ ಅಲ್ಲಿದೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರಿ ನಾನು. ಎಷ್ಟೊಂದು ಐಟಮ್ಸ್ ಎಲ್ಲ मैडम उधर फैन के नीचे रुकिए, उधर रुकिए. ಇದು ಚಲೋ ಅದ ನೋಡಿ ಶ್ವೇತಾ, ಗೋಲ್ಡ್. आ गए ना, आ गए ना. ಫೋಟೋ ಫ್ರೇಮ್ ಹೇಳಿದ್ನ ಶ್ವೇತಾ ನೀವು ಆಗಿದೆ. ಕಪ್ ಚಲೋ ನನಗೆ ಎಲ್ಲ ಚಲೋ ಅನಿಸ್ತು. ಅದಿನ ಕ್ಲಾಸ್ಗೆ ಬ್ಯಾಗ್ ಹಾಕಿಟ್ಟಿತ್ತು ನೀನು ಸರಿ. ಎಷ್ಟಂತ ರೆಫರ್ ಮಾಡಿ 10 ಇಂಥ ತಗೋಬೇಕು ಮಾಡಿ ಸರಿ. ಬರ್ತಿದ್ಲ ಆಗ ಹೇಳ್ತಾಳೆ ಈಗ ಒಂದು ತೊಗೊಂಡಿದ್ದು ನಿನ್ನ ಮನ್ಯಾಗ. ಹಾಂ ದ್ರಾಕ್ಷಾಗ ಗೊತ್ತು ಹಿಡಿತಾಳಕ್ಕೆ ಈ ಬಿಸಿಲಿ ಒಂದು ತೊಗೊಂಡು ನೋಡಿ ಬ್ಯಾಗ್ ಬರ್ತಾಳ ನಾಳೆ ಕಿಲೋ ಗೊತ್ತಿಲ್ಲ. फोटो फ्रेम्स भी देख लीजिए ना मैडम, पिक वगैरह है तो इंस्टेंट डेवलप हम दे देते हैं. वो वाला हाँ इंस्टेंट डेवलप, सेलफोन में पिक वगैरह आप शेयर कीजिए तो इंस्टेंट डेवलप मेरे पास मिल जाएगा. ये सभी वाटरफॉल्स में कलेक्शंस है. ಅದು ಫೋಟೋ ಕಳಿಸಿದ್ರೆ ಮಾಡಿಕೊಡ್ತಾರೆ. ಯಾರು ಕಳ್ಸೋನು ನಿಶಾದಿರ್ಲಿ ನಮ್ಮಿಬ್ರಿದ್ರಿ ಅಂದ್ರೆ बोलो ही नहीं सर, वो काम ही नहीं रखा है. ಹಾಂ ಲೈಟ್ ಹತ್ತದ್ಲಾ. ಹಿಂಗೆ ಬರ್ತೈತೆ. ಬರುವಾಗ ಐಸ್ ಕ್ರೀಮ್ ತೊಗೊಂಡು ಬಂದೀವಿ ನೋಡ್ರಿ. ಬಿಸಿಲು ಭಾಳ ಇತ್ತಲ್ಲ ಅದಕ್ಕೆ ಹಾಲು ಮತ್ತು ಐಸ್ ಕ್ರೀಮ್ ಎಲ್ಲ ತೊಗೊಂಡು ಬಂದೀವಿ ನೋಡ್ರಿ. ನಾವು ಹೊರಗೆ ಹೋಗಿದ್ವಲ್ಲ ಅಲ್ಲಿ ಸ್ವಲ್ಪ ಹಣ್ಣು ತೊಗೊಂಡು ಬಂದೇನಿ ನೋಡ್ರಿ. ಇದು ದಾಳಿಂಬೆ ಹಣ್ಣು ತೊಗೊಂಬಂದೇನಿ ರೀ. ಈ ಮಗಳು ಬಂದ್ಲಲ್ರಿ, ಸ್ವಲ್ಪ ಹಣ್ಣು ಮನ್ಯಾಗ ಬೇಕಾಗ್ತಾವೆ ತಿನ್ನಕ್ಕಂತ. ಇದು ಪೇರು ಹಣ್ಣು ತೊಗೊಂಬಂದೇನಿ. ಆಮೇಲೆ ಇವು ದ್ರಾಕ್ಷಿ ಹಣ್ಣು ತೊಗೊಂಡು ಬಂದೀವಿ ರೀ. ಮತ್ತು ಇವು ನಿಂಬೆ ಹಣ್ಣು ನೋಡ್ರಿ 20 ರೂಪಾಯಿಗೆ 5 ಅಂತಿ. ಇದಿಟ್ಟು ಅದಾವ್ರಿ ಇದಿಟ್ಟು ಹಣ್ಣು. ಆಮೇಲೆ ಜವಾರಿ ಟೊಮೆಟೊ ಹಣ್ಣು ಬೇಕಾಗಿದ್ದು ರೀ, ಎಲ್ಲೇ ಸಿಗಲೇ ಇಲ್ಲ. ಕಡೆಗೆ ಹೈಬ್ರಿಡನ್ನ 10 ರೂಪಾಯಿಗೆ 1/4 ಕಿಲೋ ತೊಗೊಂಡು ಬಂದೇನಿ ರೀ. ಆಮೇಲೆ ಇದು ಪುದೀನ ಸೊಪ್ಪು, ಕೊತ್ತಂಬರಿ ನೋಡ್ರಿ ಇದು 20 ರೂಪಾಯಿಗೆ 1 ಚೀಲ ರೀ. ಪುದೀನ ಇದು 10 ರೂಪಾಯಿ ರೀ. ಮತ್ತೊಂದು ಮೊಸರಿನ ಪ್ಯಾಕೆಟ್ ತೊಗೊಂಬಂದೇನಿ ರೀ. ಆಮೇಲೆ ಈ ಒಂದು ಅರ್ಧ ಲೀಟ್ರ್ ಹಾಲು ಇಷ್ಟು ತೊಗೊಂಬಂದೇನಿ ನೋಡಿರಿ. ಇವಿಷ್ಟೆಲ್ಲ ಶಾಪಿಂಗ್ ಆಯ್ತು ರೀ. ಇನ್ನೂ ತೊಗೊಂಡಿದ್ರೆ ಭಾಳ ಇರ್ತಿತ್ತು ರೀ. ಸದ್ಯಕ್ಕೆ ಬಿಸಿಲು ಭಾಳ ಏರಾಗತ್ತಿತ್ತು ರೀ, ಅದ್ರ ಸಲುವಾಗಿ ಎಷ್ಟಾಗತ್ತೆ ಅಷ್ಟು ತೊಗೊಂಡು ಬಂದೀವಿ ನೋಡಿರಿ ಮನೆಗೆ. ಆಮೇಲೆ ಇದು ಚಿಕನ್ ಒಂದು ಅರ್ಧ ಕೆಜಿ ತಂದೇನಿ ನೋಡ್ರಿ. ಯಾಕಂದ್ರೆ ಒಟ್ಟು 1.5 ತಿಂಗ್ಳ ಮ್ಯಾಲೆ ಐತ್ರಿ ಚಿಕನ ಮಾಡಿದ್ದಿಲ್ಲ. ಮತ್ತು ಈಗ ಮಗಳು ಬಂದಾಳ, ಮಗಳ ಸಲುವಾಗಿ ಅಂತೇಳಿ ಮಾಡಕ್ಕೆ ತೊಗೊಂಬಂದೇನಿ ರೀ. ಮಟನ್ ತೊಗೊಳ್ಳಿ ಅಂದ್ರೆ ಮಟನ್ ಬ್ಯಾಡ ಅಂತಾಳೆ ರೀ. ಇದು ಚಿಕನ್ ಹೀಟ್ ಆಗ್ತೈತಂದ್ರೆ ಇದು ಬೇಕಂತಾಳೆ. ಅದಕ್ಕೆ ಇದ್ರಾಗ ಸ್ವಲ್ಪ ಮೊಸರು ಪುಡಿಸಿ ಮಾಡ್ತೀನಿ ರೀ. ಆಮೇಲೆ ಇದೊಂದು ಚಿಕನ್ ಮಸಾಲ ಪ್ಯಾಕೆಟ್ ಒಂದು ತೊಗೊಂಡ್ಬಂದೆ. ಅಲ್ಲೇ ಹದ ಬರುವಾಗೆಲ್ಲ ತೊಗೊಂಬಂದೇನಿ ರೀ. ಇದು ಮಧ್ಯಾಹ್ನ ಅಡುಗೆ ಆಗ್ಬೇಕು ನೋಡ್ರಿ ಮಗಳಿಗೆ. ಮನೆಗೆ ಬಂದು ಮತ್ತೆ ಮುಟ್ಟುವಷ್ಟರಲ್ಲಿ ಉದ್ಯಮಬಾಗ್ ಪೊಲೀಸ್ ಸ್ಟೇಷನಿಂದ ಮತ್ತು ಅವರೊಬ್ಬರು ಮೇಡಮ್ ಫೋನ್ ಮಾಡಿದ್ದಾರೆ ರೀ. ನಿಮ್ಮದು ಪಾಸ್ಪೋರ್ಟ್ ವೆರಿಫಿಕೇಷನ್ದು ಲಿಸ್ಟ್ ಇಲ್ಲಿ ಬಂದಿದೆ, ನೀವು ಬಂದು ಭೇಟಿಯಾಗ್ರಿ ಅಂತ ಹೇಳಿ. ಅದ್ರ ಸಲುವಾಗಿ ಮತ್ತೆ ಇಲ್ಲಿ ಆಟೋದಾಗ ಹೋಗ್ತಾಯಿದ್ದೆ ನೋಡಿರಿ. ಮತ್ತು ನಾನು ನನ್ನ ಮಗಳು ರೆಡಿಯಾಗಿ ಮತ್ತು ಆಟೋದವನಿಗೆ ಬರೋಕೆ ಹೇಳಿದ್ದೀವಿ ರೀ. ಆಟೋದವ್ರು ಬಂದರು. ಮತ್ತು ಅದು ಉದ್ಯಮಬಾಗ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಯಿದ್ದೇವೆ ನೋಡಿರಿ. ಇದು ಪಾಸ್ಪೋರ್ಟ್ ವೆರಿಫಿಕೇಷನ್ ಸಲುವಾಗಿ ರೀ. ಅದು ಮನೆ ಹಿಂದೆ ಐತ್ರಿ, ಬಟ್ ಬಿಸಿಲು ಭಾಳ ಐತಂತೇಳಿ ಅದಕ್ಕೆ ಆಟೋದಾಗ ಹೋಗ್ತಾಯಿದ್ದೀವಿ ರೀ. ಬರಕತ್ತೀನಿ ಎಲ್ಲಿತ್ತು ಕೇಳಿ ವೆರಿಫಿಕೇಷನ್ ನೋಡ್ರಿ. ಇದು ಅಲ್ಲಿ ವೆರಿಫಿಕೇಷನ್ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ರೀ. ಇಲ್ಲೇ ಮನೆ ಹತ್ತಿರ ಇದೆಯಲ್ಲ, ನಡ್ಕೊಂಡು ಹೋಗೋಣ ಬಾ ಮಮ್ಮಿ ಅಂತ ಹೇಳಿದ್ರಿ. ತುಂಬ 12 ಗಂಟೆ ಬಿಸಿಲಿತ್ತು ನೋಡ್ರಿ. ಇದು ಬರ್ತಿ ಬಿಸಿಲು ರೀ. ಇಬ್ಬರು ಹೋಗ್ತಾ ಇದ್ದೀವಿ ನಾವು. ಇದು ನೋಡ್ರಿ ವೇಗಾ ಫ್ಯಾಕ್ಟ್ರಿ ಅಂತ್ರಿ, ಹೆಲ್ಮೆಟ್ಟದ್ದು. ಅದು ನಾನು ನೋಡಿದ್ದಿಲ್ಲ, ಅದನ್ನೊಂದು ವಿಡಿಯೋ ಮಾಡ್ಕೊಂಡೇನು ನೋಡ್ರಿ.
ಬಿಸ್ಲಾಗ ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮತ್ತು ಆಕಿ ಮಗಳು ನೋಡ್ರಿ ಆಕಿದು ಕೆಲಸ ಮತ್ತು ಸ್ಟಾರ್ಟ್ ಮಾಡ್ಕೊಂಡು ಕೂತಾಳ್ರಿ ಲ್ಯಾಪ್ಟಾಪ್ ಒಳಗೆ ರೀ. ಮತ್ತು ನಾನು ನಂದು ಅಡುಗೆ ಮನೆಯಲ್ಲಿ ಚಿಕನ್ ತಂದಿದ್ವಲ್ರಿ ಅದ್ರದ್ದು ಚಿಕನ್ ಮಾಡೋಣ ಅಂತೆಲ್ಲ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡ್ರಿ. ಇದು ದ್ರಾಕ್ಷಿ ಒಂದು ಸ್ವಲ್ಪ ನೀರೊಳಗೆ ಹಾಕಿಟ್ಟೀನಿ ರೀ ತೊಳಿಬೇಕಂತ ಹೇಳಿ. ಮತ್ತು ಹಾಲನ್ನು ಇದು ನೋಡ್ರಿ ಅಕ್ಕಿ ಸ್ವಲ್ಪ ನೆನೆ ಇಟ್ಟೇನೆ ಅನ್ನ ಮಾಡ್ಬೇಕಂತೇಳಿ. ಯಾಕಂದರೆ ಅನ್ನ ಮಾಡ್ಬೇಕಾದ್ರೆ ಯಾವಾಗಲೂ ಸ್ವಲ್ಪ ಅಕ್ಕಿ ನೆನೆಸಿಟ್ಟಿರ್ತೀನಿ ರೀ ಒಂದು 15-20 ನಿಮಿಷ. ಹಾಲು ಕಾಸಿಟ್ಟಿರಿ ನಾನು. ಒಂದು ಸ್ವಲ್ಪ ಹೊತ್ತು ಮೇಲೆ ನಮ್ಮದು ಅಡುಗೆ ಮನೆ ಗ್ಯಾಲ್ರಿ ಕಡೆ ನೋಡಿರಿ ಇದೊಂದು ಪಾರಿವಾಳ ಬಂದಿತ್ತು, ಅದು ನೀರಡಿಸಿತ್ತೇನೋ ಪಾಪ. ನಾನು ನೀರು ಇಟ್ಟಿರ್ತೀನಿ ರೀ ಯಾವಾಗಲೂ, ಈಗ ಮರೆತು ಬಿಟ್ಟಿದ್ದೆ. ಅಲ್ಲಿ ಇಲ್ಲಿ ನೋಡ್ತಾ ಇತ್ತು ನೀರಿನ ಸಲುವಾಗಿ ಅದು ಒಂದು ವಿಡಿಯೋ ಮಾಡ್ಕೊಂಡಿರಿ ನಾನು. ಆಮೇಲೆ ಮತ್ತು ನೀರು ತುಂಬಿ ಇಟ್ಟಿರಿ ನಾನು. ಪಕ್ಷಿಗಳು ಬರ್ತಾ ಇರ್ತಾವ್ರಿ ಬ್ಯಾಸ್ಗಿಗೆ ಇಲ್ಲಿ. ಆಮೇಲೆ ಇದು ಮಧ್ಯಾಹ್ನ ಒಂದು ಸೀರಿಯಲ್ ನೋಡ್ಕೋತ ಕೂತೀವ್ರಿ, ಊಟ ಮಾಡ್ಕೋತ ನಾನು ನನ್ನ ಮಗಳು. ಆಮೇಲೆ ಊಟನೂ ಮಾಡಿ ಮುಗಿಸಿದ್ವಿ ಸೀರಿಯಲ್ ನೋಡ್ಕೋತ. ಸೀರಿಯಲು ಹಂಗೆ ಕಂಟಿನ್ಯೂ ಏನು ಈ ಸೀರಿಯಲ್ ನೋಡಿಲ್ರಿ, ಈಗ 2 ಇದು ಮಿಕ್ಸ್ ಬರತ್ತವ ಸೀರಿಯಲ್, ಅದಕ್ಕೆ ಅದನ್ನ ನೋಡ್ಕೋತ ಕುಂತೀನಿ ರೀ ನಾನು. ಸೀರಿಯಲ್ ಏನು ಹಂಗೆ ಕಂಟಿನ್ಯೂ ನೋಡೋದಿಲ್ಲ ರೀ, ಭಾಳ ಹೆಡ್ಡೇಕ್ ಬರ್ತಾವ್ರಿ. ಸುಮ್ಮನೆ ಯಾವಾಗಾರೊಮ್ಮೆ ನೋಡ್ತಿರ್ತೀನಿ ರೀ ನಾನು. ಇಲ್ಲಿ ಮಗಳ ಕೆಲಸನೂ ನಡೆದೈತ್ರಿ. ನೋಡ್ರಿ ರಾತ್ರಿ ಊಟಕ್ಕೆ ರೊಟ್ಟಿ ಮಾಡೀನಿ, ಬಿಸಿ ಬಿಸಿ ರೊಟ್ಟಿ. ಆಮೇಲೆ ಇದು ಬೆಳಗ್ಗೆ ಮಾಡಿದ ಚಿಕನ್ ಇತ್ರಿ ಇನ್ನೂ ಸ್ವಲ್ಪ. ಇದು ಅನ್ನ ಮಾಡೀನಿ ನೋಡ್ರಿ, ಬಿಸಿ ಬಿಸಿ ಅನ್ನ ಮಾಡೀನಿ. ಎಲ್ಲ ಊಟ ಆಯ್ತು ನೋಡ್ರಿ, ನಂದು ನನ್ನ ಮಗಳದ್ದು ಇಬ್ಬರದು ಊಟ ಆತ್ರಿ. ಬರೀ ಅನ್ನ ಸಾರು ಕೊಡ್ತಾರೆ ನೋಡ್ರಿ. ಸುಳ್ಳು ಹೇಳತ್ತಾಳ್ರಿ, ಜಸ್ಟ್ ಬಿಸಿ ಬಿಸಿ ರೊಟ್ಟಿ ಮಾಡಿಟ್ಟೇನು ತೋರಿಸ್ತೀನಿ ಹಾಟ್ ಕೇಸ್ನಾಗ ನೋಡ್ರಿ ನೀವು. ಇದು ನಮ್ಮ ಪ್ರಿಶಾಂದ ವಿಡಿಯೋ ನೋಡ್ಕೊತ ಊಟ ಮಾಡಾಕ್ತಾಳ್ರಿ. ಆ ಗೊಂಬಿಗಳ್ದ ಚಿಂತೆಕಿ ತಗೊಂಡು ಗೊಂಬಿ ಎಲ್ಲ ಓದು ಅಂದ್ರೆ ಇದು ನೋಡ್ರಿ ಮಾರ್ನಿಂಗ್ ಫಂಕ್ಷನ್ಗೆ ನಾವು ಉಟ್ಕೊಳ್ಳೋಣಂತ ಇದನ್ನು ತೆಗ್ದೇನಿ ರೀ ಸೀರೆ. ಇದು ಬ್ಲೌಸ್, ಇದು ಸಾಡಿ ರೀ. ಇದು ಮಗಳು ಸೆಲೆಕ್ಟ್ ಮಾಡಿ ಇಟ್ಕೊಂಡಾಳ್ರಿ. ಇಸ್ತ್ರಿ ಮಾಡಿಸಿದ್ದಿಲ್ರಿ, ಅದಕ್ಕೆ ಸ್ವಲ್ಪ ಸಾಡಿ ಇಸ್ತ್ರಿ ಮಾಡಿ ತಂದು ಕೊಟ್ಟಿರಿ. ಅಕ್ಕಿ ಫ್ರೆಂಡ್ದು ಮ್ಯಾರೇಜ್ ಫಂಕ್ಷನ್ ಐತ್ರಿ, ಹೊಂಟೇವ್ರಿ. ಅದಕ್ಕೆ ನಾಳಿದೊಂದು ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಕೊಂಡೀವಿ ನೋಡ್ರಿ. ಇವತ್ತಿನ ಸುಭಾಷಿತ: ಸಿಗದ ಖುಷಿಗೆ ಆಸೆ ಪಡುವುದು ಮೂರ್ಖತನ, ಸಿಗುವ ಖುಷಿಯಲ್ಲೇ ಕನಸು ಕಟ್ಟಿ ಬದುಕುವುದು ಜೀವನ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗವನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.